ಮಂಗಳೂರು ನಗರದ ನಂತೂರು ಜಂಕ್ಷನ್ನಲ್ಲಿ ಅಕ್ಟೋಬರ್ 2ರಂದು ರಾತ್ರಿ ಮದ್ಯ ಸೇವಿಸಿ ಕಾರು ಚಲಾಯಿಸಿ ಪೊಲೀಸ್ ಜೊತೆಗೆ ದುರ್ವರ್ತನೆ ತೋರಿದ್ದ ಆರೋಪಿ ಶಿವಪ್ರಸಾದ್ ಕರ್ಕೇರ ಎಂಬಾತ ಆರ್ಟಿಐ ಕಾರ್ಯಕರ್ತ ವಿನಾಯಕ ಬಾಳಿಗ ಕೊಲೆ ಪ್ರಕರಣದ 3ನೇ ಆರೋಪಿ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರೌಡಿ ಶೀಟರ್ ಕೂಡ ಆಗಿರುವ ಈತ ಮದ್ಯ ಸೇವಿಸಿ ವಾಹನ ಚಲಾಯಿಸುತ್ತಿದ್ದ. ಕರ್ತವ್ಯದಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ತಡೆದು ನಿಲ್ಲಿಸಲು ಯತ್ನಿಸಿದಾಗ ನಿಲ್ಲಿಸಿರಲಿಲ್ಲ. ಈ ವೇಳೆ ಕಾನ್ಸ್ಟೇಬಲ್ ತನ್ನ ಮೊಬೈಲ್ನಿಂದ ಕಾರಿನ ಹಿಂಭಾಗಕ್ಕೆ ಬಡಿದ ಪರಿಣಾಮ ಕಾರಿನ ಗಾಜು ಒಡೆದಿತ್ತು. ಇದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಗ್ಲಾಸ್ ತಪ್ಪೇನಾ? ಮಾತಾಡ್ಬೇಕಲ್ಲ, ಅವರು ಕೂಡ ಟ್ಯಾಕ್ಸ್ ಕಟ್ತಾರೆ, ಅವರು ಕೂಡ ದಿನಕ್ಕೆ ಬದುಕ್ತಾರೆ. ಆಗಿದ್ದಾಗ ನೀವು ಈ ತರ ಮಾಡುದು ರಾಂಗ್ ಅಲ್ವಾ? ತಪ್ಪು. ಪೊಲೀಸ್ ನಾವು ಪಬ್ಲಿಕ್ ಅನ್ನು ನಾವು ನೋಡಿದ ರೈಸ್ ಉಂಟಾ ಇದ್ರೆ ಕೇಸ್ ಹಾಗೆ ರದ್ದು ಫಾರ್ನ ದಿನೇರ್ದಿರುವ ಹಾಗೆ ಎದುರು ಆಗ್ತದೆ ಇದೆಯಾ ಅಂತ ಎದುರು ಗೊತ್ತಿದ್ದಾರೆ ಅದು. ಅವಳ ಟೆಂಟ್ ಉಂಟು, ಎದುರು ಟೆಂಟ್ ಉಂಟು.